EVS Class 4, Chapter 10. ಶೆಲ್ಟರ್, ನೆರಳು, ಮರೆಯಾಗಿ ಇರುವ ಒಂದು ಸ್ಥಳ, ಗಾಳಿ ಮಳೆಯಿಂದ ಕಾಪಾಡುವ ಜಾಗ. ಹೋಮ್, ಮನೆ, ನೀವು ನಿಮ್ಮ ಕುಟುಂಬದ ಜೊತೆ ಇರುವ ನಿಮ್ಮ ಮನೆ. ಹೌಸ್, ಜನರು ವಾಸ ಮಾಡುವ ಒಂದು ಕಟ್ಟಡ. ರೂಫ್, ಮನೆಯ ಮೇಲೆ ಇರುವ ಛಾವಣಿ. ವಾಲ್, ಮನೆಯ ಅಥವಾ ಕೋಣೆಯ ಗೋಡೆ. ಡೋರ್, ಬಾಗಿಲು, ಒಳಗೆ ಬರಲು ಅಥವಾ ಹೊರಗೆ ಹೋಗಲು ಇರುವ ಬಾಗಿಲು. ಅನಿಮಲ್, ಪ್ರಾಣಿಗಳು, ನಾಯಿ, ಬೆಕ್ಕು, ಹಸು, ಈ ಎಲ್ಲ ತರಹ. ಬರ್ಡ್, ಪಕ್ಷಿಗಳು, ರೆಕ್ಕೆ ಇರುವ, ಹಾರೋಕೆ ಬರುವ ಪಕ್ಷಿಗಳು, ಗುಬ್ಬಚ್ಚಿ ತರಹ. ನೈಟ್, ರಾತ್ರಿ, ಸೂರ್ಯ ಕಾಣಿಸದೆ ಇರೋವಾಗ, ಚಂದ್ರ ಇರುವಾಗ. ಬಿಗ್, ದೊಡ್ಡದು, ಆನೆ ತರಹ. ಸ್ಮಾಲ್, ಚಿಕ್ಕದು, ಸಣ್ಣದು, ಇರುವೆ ತರಹ. ಸೇಫ್, ಸುರಕ್ಷಿತ, ಏನು ಅಪಾಯ ಇಲ್ಲದೆ ಇರೋದು. ವಾರ್ಮ್, ಬಿಸಿಯಾಗಿರುವುದು, ಬಿಸಿ ಬಿಸಿ, ಹೆಚ್ಚು ತಂಪು ಇಲ್ಲದೆ ಹೆಚ್ಚು ಬಿಸಿನೂ ಇಲ್ಲದೆ ಬೆಚ್ಚಗೆ ಇರೋದು. ಲಿವ್, ಜೀವಿಸುವುದು, ಒಂದು ಕಡೆ ವಾಸ ಮಾಡುವುದು. ಸ್ಟೇ, ಒಂದು ಕಡೆ ಹಾಗೆಯೇ ಇರೋದು. ಬಿಲ್ಡ್, ಕಟ್ಟುವುದು, ಕಟ್ಟುವ ಕೆಲಸ, ಮನೆ ಕಟ್ಟುವ ತರಹ. ಸ್ಲೀಪ್, ನಿದ್ರೆ ಮಾಡುವುದು, ಮಲಗುವುದು, ಮಲಗಿ ವಿಶ್ರಾಂತಿ ಪಡೆಯುವುದು. ಥ್ಯಾಂಕ್ ಯು.